ಹಾಯ್ ಹಲೋ ಸ್ಟೂಡೆಂಟ್ಸ್. ನಾವಿವತ್ತು ಫಿಫ್ತ್ ಸೆಮಿಸ್ಟರ್ ಬಿ.ಕಾಮ್ ಸ್ಟೂಡೆಂಟ್ಸ್ಗೆ ಇರುವಂತಹ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಈ ಸಬ್ಜೆಕ್ಟ್ನ ಓವರ್ ಆಲ್ ಮಾರ್ಕ್ಸ್ ವೆಯ್ಟೇಜು ಮತ್ತೆ ಯಾವ್ಯಾವ ಚಾಪ್ಟರ್ಸ್ ಇಂದ ಯಾವ ರೀತಿಯಾದಂತಹ ಕ್ವಶನ್ಸ್ ಬರಬಹುದು, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಇಂದ ಯಾವ್ಯಾವ ಚಾಪ್ಟರ್ಸ್ ಅಲ್ಲಿ ಎಷ್ಟು ವೆಯ್ಟೇಜ್ ಇದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದು ಆಸ್ ಪರ್ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಇದು ಡಿಸ್ಕಷನ್ ನಡೆಯುತ್ತೆ. ಸೊ ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ ಆಸ್ ಪರ್ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು. ಇದೇನಪ್ಪಾ ಅಂತ ಅಂದ್ರೆ ಇದು ಓರಿಯಂಟೇಶನ್ ಅಂತ ನಡೀತು. ಸೊ ಅದರಲ್ಲಿ ಡಿಸ್ಕಸ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದು ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್, ಮತ್ತೆ ಯಾರು ಬೇಕಾದ್ರೂ ಈ ಇನ್ಫಾರ್ಮೇಶನ್ ತಗೋಬಹುದು, ಯಾಕಂದ್ರೆ ಇದನ್ನ ಯೂನಿವರ್ಸಿಟಿಯಿಂದಾನೇ ಕೊಟ್ಟಿದ್ದಾರೆ. ಸೊ ಈಗ ನಾವು ಫಸ್ಟ್ ಚಾಪ್ಟರ್ ಇಂದ ಬರೋದಾದ್ರೆ ನಿಮ್ಗೆ ಮಾಡ್ಯೂಲ್ ನಂಬರ್ 1 ಇಂಟ್ರೊಡಕ್ಷನ್ ಟು ಆಡಿಟಿಂಗ್. ಸೊ ಇಂಟ್ರೊಡಕ್ಷನ್ ಟು ಆಡಿಟಿಂಗ್ ಅಲ್ಲಿ ನಿಮ್ಗೆ ಓವರ್ ಆಲ್ ಆಗಿ 21 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್. ಸೊ ಏನಿದು 21 ಮತ್ತೆ 12 ಅಂತ ಅಂದ್ರೆ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಇದಿಷ್ಟು ಸೇರಿ 21 ಮಾರ್ಕ್ಸ್ಗೆ, ಅದರ ಜೊತೆಗೆ ಸೆಕ್ಷನ್ ಡಿ ಅಂತ ಬರುತ್ತೆ ಅಲ್ವಾ, ಅದು ನಿಮಗೆ 12 ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್ ಫಸ್ಟ್ ಚಾಪ್ಟರ್ ಇಂದ ಇರುತ್ತೆ. ಸೊ ಅಂದ್ರೆ ಓವರ್ ಆಲ್ ನೀವು ನೋಡಿದ್ರೆ ಫಸ್ಟ್ ಚಾಪ್ಟರ್ ಇಂದ 4 ಸೆಕ್ಷನ್ಗೆ ನಿಮ್ಗೆ ಕ್ವಶನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ. ಇದು ಫಸ್ಟ್ ಚಾಪ್ಟರ್ ರಿಲೇಟೆಡ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನ ನೀವು ನೋಡಿದ್ರೆ ಸೆಕೆಂಡ್ ಚಾಪ್ಟರ್ ಇಟ್ ಈಸ್ ರಿಲೇಟೆಡ್ ಟು ರಿಸ್ಕ್ ಅಸೆಸ್ಮೆಂಟ್ ಅಂಡ್ ಇಂಟರ್ನಲ್ ಕಂಟ್ರೋಲ್. ಸೊ ಇಲ್ಲಿ ನಿಮಗೆ 19 ಮಾರ್ಕ್ಸ್ಗೆ ಕ್ವಶನ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ. ಯಾವ್ದ್ರಿಂದ ಅಂದ್ರೆ ಸೇಮ್ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಈ ಎರಡನೇ ಚಾಪ್ಟರ್ ಅಲ್ಲಿ ನಿಮಗೆ ಸೆಕ್ಷನ್ ಡಿಗೆ ಕ್ವಶನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇಲ್ಲ. ಸೊ ಇದು ಮಾರ್ಕ್ಸ್ ವೇಟೇಜ್ ಪ್ರಕಾರ ನಾನು ಹೇಳ್ತಾ ಇರೋದು. ಇದು ಮಾಡ್ಯೂಲ್ ನಂಬರ್ 2. ನೆಕ್ಸ್ಟ್ ಮಾಡ್ಯೂಲ್ ನಂಬರ್ 3ಗೆ. ಸೊ ಮಾಡ್ಯೂಲ್ ನಂಬರ್ 3 ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯಾವುದು ಮಾಡ್ಯೂಲ್ ನಂಬರ್ 3 ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಅಂದ್ರೆ 21 + 6. ಸೊ ಅಗೈನ್ ಇದಕ್ಕೂ ಕೂಡ ಸೇಮ್. ಸೊ ಏನು 21 ಅಂತ ಅಂದ್ರೆ ಸೆಕ್ಷನ್ ಎ, ಸೆಕ್ಷನ್ ಬಿ ಅಂಡ್ ಸೆಕ್ಷನ್ ಸಿ 21 ಮಾರ್ಕ್ಸ್ಗೆ, ಸೆಕ್ಷನ್ ಡಿ ನಿಮಗೆ 6 ಮಾರ್ಕ್ಸ್ಗೆ ಬರುವಂತ ಚಾನ್ಸಸ್ ಇದೆ. ಅಂದ್ರೆ 6 ಮಾರ್ಕ್ಸ್ ಅಂದ್ರೆ ಒಂದು ಸೆಕ್ಷನ್ ಡಿ ನಿಮಗೆ ಒಂದು ಕ್ವಶನ್ಗೆ 6 ಮಾರ್ಕ್ಸ್. ಸೊ ಇದರಲ್ಲಿ ಒಂದು ಕ್ವಶನ್ ಬರುವಂತ ಚಾನ್ಸಸ್ ಜಾಸ್ತಿ. ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನಿಮಗೆ 2 ಕ್ವಶನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ ಮೇಲೆ ನಿಮ್ಗೆ ಮಾಡ್ಯೂಲ್ ನಂಬರ್ 4. ಸೊ ಮಾಡ್ಯೂಲ್ ನಂಬರ್ 4 ಕಂಪನಿ ಆಡಿಟ್ ಅಂಡ್ ಆಡಿಟ್ ಆಫ್ ಅದರ್ ಎಂಟಿಟೀಸ್. ಸೊ ಇದರಲ್ಲಿ ನಿಮಗೆ 19 + 6 ಅಂದ್ರೆ ಸೇಮ್ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಇಂದ ನಿಮಗೆ 19 ಮಾರ್ಕ್ಸ್ಗೆ, ಮತ್ತೆ ಇದರಲ್ಲೂ ಕೂಡ ಮತ್ತೆ ನಿಮಗೆ 6 ಮಾರ್ಕ್ಸ್ಗೆ ಸೆಕ್ಷನ್ ಡಿ. ಸೊ ಇದರಿಂದ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮಾಡ್ಯೂಲ್ ನಿಮಗೆ ಮಾಡ್ಯೂಲ್ ನಂಬರ್ 5 ಆಡಿಟ್ ರಿಪೋರ್ಟ್ ಅಂಡ್ ಪ್ರೊಫೆಷನಲ್ ಎಥಿಕ್ಸ್. ಸೊ ಇದರಿಂದ ನಿಮಗೆ 19 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಸೇಮ್ ಇದರಲ್ಲೂ ಕೂಡ ಅಷ್ಟೇ 19 + 6. ಸೊ ಓವರ್ ಆಲ್ ನೀವು ನೋಡಿದ್ರಿ ಅಂತ ಅಂದ್ರೆ ನೀವು ಹೆಚ್ಚು ನೀವು ಫೋಕಸ್ ಮಾಡಬೇಕಾಗಿರೋದು ಫಸ್ಟ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಮತ್ತೆ ನೀವು ಥರ್ಡ್ ಚಾಪ್ಟರ್ ಮೇಲೆ ನೀವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಫಸ್ಟ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್, ಫಸ್ಟ್ ಅಂಡ್ ಥರ್ಡ್ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಯಾಕಂತ ಅಂದ್ರೆ 21 + 21 ನಿಮಗೆ 42 ಮಾರ್ಕ್ಸ್ ಪ್ಲಸ್ 12 + 6. ಸೊ 42 ಇದರಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ಎರಡು ಚಾಪ್ಟರ್ ಇಂದ ಒಂದೊಂದು ಬರುತ್ತೆ ಅಂತ ನೀವು ತಗೊಂಡ್ರು ಕೂಡ. ಸೊ 6 + 6 12. ಸೊ 42 2 ಚಾಪ್ಟರ್ ಇಂದ ಪ್ಲಸ್ 12 ನಿಮಗೆ 4 5 54 ಮಾರ್ಕ್ಸ್. ನೀವು 2 ಚಾಪ್ಟರ್ ನ ಕರೆಕ್ಟ್ ಆಗಿ ಓದ್ಕೊಂಡ್ರೆ ನಿಮ್ಗೆ ಕವರ್ ಆಗೋಗ್ಬಿಡುತ್ತೆ. ಓಕೆನಾ? ಸೊ ಇದು ಒಂದು ಇನ್ಫಾರ್ಮೇಶನ್ ನೀವು ಕೊಡ್ಬೇಕಾಗಿರುವಂತದ್ದು. ಮತ್ತೆ ನಿಮಗೆ ಸೆಕ್ಷನ್ ಡಿ ಗೆ ಯಾವ್ಯಾವೆಲ್ಲ ಕ್ವಶನ್ಸ್ ಬರಬಹುದು ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದೀರಿ ನೋಡಿ. ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಸೊ ಡಿಸೈನ್ ಅಂಡ್ ಡೆವಲಪ್ an ಆಡಿಟ್ ಪ್ಲಾನ್ ಫಾರ್ ಜಾಯಿಂಟ್ ಸ್ಟಾಕ್ ಕಂಪನಿ. ಲಿಸ್ಟ್ the various documents necessary to be verified in the audit process. Draft an audit report.
qualified or clean with imaginary data. So record the verification procedure with respect to any one fixed asset ಅಥವಾ ಡ್ರಾಫ್ಟ್ an audit program of joint stock company or partnership firm. ಸೊ ಇದಿಷ್ಟರಿಂದಾನೇ ನಿಮಗೆ ಬರುವಂತಹ ಒಂದು ಏನು ಸೆಕ್ಷನ್ ಡಿ ಏನಿದೆ ಅದರಲ್ಲಿ ಬರುವಂತದ್ದು ಇದಿಷ್ಟೇ ಕ್ವಶನ್ಸ್. ನೀವು ಇದು 5ನ್ನ ನೀವು ಓದ್ಕೊಂಡು ಹೋಗ್ಬಿಟ್ರಿ ಅಂತ ಅಂದ್ರೆ ನಿಮ್ಗೆ ಇದನ್ನ ಬಿಟ್ರೆ ಇನ್ಯಾವ ಕ್ವಶನ್ಸ್ ಬರೋದಿಲ್ಲ. ಸೊ ಅಲ್ಲಿಗೆ ನಿಮಗೆ 6 ಸೆಕ್ಷನ್ ಡಿ ಮಾರ್ಕ್ಸ್ ಏನಿದೆ ಅದು ನಿಮ್ಮ ಪಾಕೆಟ್ ಅಲ್ಲಿ ಬಿದ್ದ ಹಾಗೆ. ನಿಮ್ಗೆ ಓವರ್ ಆಲ್ ಬ್ಲೂ ಪ್ರಿಂಟ್ ಬೇಕು ಅಂತ ಅಂದ್ರೆ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓವರ್ ಆಲ್ ಬ್ಲೂ ಪ್ರಿಂಟ್ ಬಂದು ನಿಮಗೆ ಇಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಇಲ್ಲಿ ನೋಡಿದ್ವಲ್ಲ, ಇದೇ ಫಸ್ಟ್ ಚಾಪ್ಟರ್ 5 ಚಾಪ್ಟರ್ದು ಇಲ್ಲಿ ಬ್ಲೂ ಪ್ರಿಂಟ್ ಇದೆ. ಓಕೆನಾ? ಸೊ ಇಲ್ಲಿ 5 ಚಾಪ್ಟರ್ದು ಬ್ಲೂ ಪ್ರಿಂಟ್ ಏನು ಅಂತ ಅಂದ್ರೆ ಸೆಕ್ಷನ್ ಎಗೆ 1+1 ಅಂದ್ರೆ 2 ಕ್ವಶನ್ಸ್ ಬರುವಂತ ಚಾನ್ಸಸ್, ಸೆಕ್ಷನ್ ಬಿ ಗೆ 1, ಸೆಕ್ಷನ್ ಸಿ ಗೆ 1, ಸೆಕ್ಷನ್ ಡಿ ಗೆ 2. ಇದನ್ನ ಎಲ್ಲಾ ಸೇರಿಸಿ ನಮ್ಗೆ 21+12 33 ಮಾರ್ಕ್ಸ್ ನಿಮ್ಗೆ ಫಸ್ಟ್ ಚಾಪ್ಟರ್ ಇಂದ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಇಂದ ನಿಮಗೆ ಸೆಕ್ಷನ್ ಎ 1, ಸೆಕ್ಷನ್ ಬಿ 1, ಸೆಕ್ಷನ್ ಸಿ 1 19 ಮಾರ್ಕ್ಸ್, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಇದು ನಮ್ಗೆ ಥರ್ಡ್ ಚಾಪ್ಟರ್ ಇಂದ ಟೋಟಲ್ ಆಗಿ 27 ಮಾರ್ಕ್ಸ್. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಇಂದ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಅಂಡ್ ಸೆಕ್ಷನ್ ಡಿ 19+6 25 ಮಾರ್ಕ್ಸ್. ಇದು 19 ಮಾರ್ಕ್ಸ್. ಓಕೆನಾ? ಸೊ ಲಾಸ್ಟ್ ಚಾಪ್ಟರ್ ಇಂದ ನಿಮಗೆ 19+16 25 ಮಾರ್ಕ್ಸ್. ಸೊ ನೀವು ಓವರ್ ಆಲ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಈ ರೀತಿಯಾದಂತಹ ವೇಟೇಜ್ ಆಫ್ ಮಾರ್ಕ್ಸ್ ಅನ್ನೋದು ಇರುತ್ತೆ ಪ್ರತಿ ಚಾಪ್ಟರ್ಗೆ. ಸೊ ನೀವು ಹೆಚ್ಚು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಫಸ್ಟ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ಇವೆರಡು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ಸ್ ಆಗಿರುತ್ತೆ. ಸೊ ಇದನ್ನ ನೀವು ಫೋಕಸ್ ಮಾಡಿದ್ರು ಕೂಡ ಆರಾಮಾಗಿ ನಿಮ್ಗೆ 50ರಿಂದ 55 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಓಕೆನಾ? ಸೊ ಇದು ನಾನು ಡಿಸ್ಕಸ್ ಮಾಡ್ತಾ ಇರೋದು ಬಂದು ಆಸ್ ಪರ್ NEP ಬ್ಯಾಚ್ ಗೆ ಆಗ್ತಾ ಇರೋದ್ರಿಂದ. ಸೊ NEP ಸಿಲೆಬಸ್ ಓದ್ತಾ ಇರೋಂತ ಯಾರ್ಯಾರಿದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡಿ ಶೇರ್ ಮಾಡಿ, ಅವರೆಲ್ಲರಿಗೂ ಕೂಡ ಈ ವಿಡಿಯೋಸ್ ಉಪಯೋಗ ಆಗ್ಲಿ. ಮತ್ತೆ ಇನ್ನೊಂದೇನಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ ಬೇಕು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಅದರಲ್ಲಿ ನಾನು ನೆಕ್ಸ್ಟ್ ಯಾವ್ಯಾವ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಇದೇ ತರ ಅನಾಲಿಸಿಸ್ ನಾನು ಮಾಡಿ ಹಾಕ್ತೀನಿ. ಓಕೆನಾ? ನೀವು ಎಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ರೆ ಅಷ್ಟು ಇನ್ಫಾರ್ಮೇಶನ್, ಅಷ್ಟು ಜಿನೈನ್ ಇನ್ಫಾರ್ಮೇಶನ್ ನಿಮ್ಗೆ ತಲುಪಿಸುವಂತ ಕೆಲಸ ನಾನು ಮಾಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕ್ಲಾಸ್ಮೇಟ್ಸ್ ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ದಯವಿಟ್ಟು ಇದಕ್ಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.